ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ಬಂದು ನಾನು ನನ್ನ ಡೈಲಿ ರೂಟೀನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಹಾಗೆ ಶೇರ್ ಮಾಡ್ತಾ ಇದ್ದೀನಿ. ಕೆಲವೊಂದು ಮನಿ ಸೇವಿಂಗ್ ಟಿಪ್ಸು ಮತ್ತು ಕೆಲವೊಂದು ಟೈಮು ಹೇಗೆಲ್ಲ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ ಹೆಣ್ಮಕ್ಳು ಮನೆ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ನೆಕ್ಸ್ಟು ದುಡ್ಡು ಸೇರಿಸೋ ವಿಷಯದಲ್ಲಿ. ಅವ್ರಿಗೆ ಹೆಲ್ತ್ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಮನೇಲಿ ಎಲ್ಲರನ್ನೂ ನೋಡ್ಕೊಳ್ಳೋ ವಿಧದಲ್ಲಿ, ಸ್ವಲ್ಪ ಹೊರಗಡೆ ಅಕ್ಕಪಕ್ಕ ಹೇಗೆಲ್ಲ ನಾವು ಕ್ಲೆವರ್ ಆಗಿರಬೇಕಾಗುತ್ತೆ. ಸೊ ಎಷ್ಟು ಹುಷಾರಾಗಿದ್ದರೂ ಸಾಲದಪ್ಪ ಅನ್ನೋ ಅಷ್ಟು ಮಾತು ನಮ್ಮ ಬಾಯಲ್ಲೇ ಎಷ್ಟೋ ಸಲ ಬಂದುಬಿಡುತ್ತೆ. ಯಾಕಂದರೆ ಅಷ್ಟು ಜನ ಹೊರಗಡೆ ನಮ್ಮನ್ನು ಮುಟ್ಟಾಳು ಮಾಡೋದಕ್ಕೂ ಕೂಡ ಜನಗಳು ತುಂಬಾ ಇದ್ದಾರೆ. ಜೊತೆಯಲ್ಲಿರೋರು ಕೂಡ, ಅಕ್ಕಪಕ್ಕ ಇರೋರಾಗಲಿ, ಇಲ್ಲ ಫ್ರೆಂಡ್ಶಿಪ್ ಇರೋದ್ರಲ್ಲೇ ಆಗಲಿ, ಎಷ್ಟೋ ಸಲ ನಮಗೆ ನಾವೇ ಗೊತ್ತಿಲ್ದಂಗೆ ಬುದ್ಧಿ ಇಲ್ದಂಗೆ ಆಗೋಗ್ತೀವಿ ಅಲ್ಲ. ಸೊ ಅಷ್ಟು ಯಾಮರಿಸ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ಇವತ್ತಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಹಾಗೆ ಬಂದು ನಾನು ಮಗನಿಗೆ ಟೆಸ್ಟ್ಗಳು ನಡೀತಾ ಇತ್ತು. ಸೊ ಅದಕ್ಕೆ ಅವನಿಗೆ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಓದಿಸ್ಬಿಟ್ಟು ನಾನು ರಿಟರ್ನ್ ಮನೇಲಿ ಬರೆಯೋದಕ್ಕೆ ಅಂತ ಟೆಸ್ಟ್ ಕೊಡ್ತಾ ಇದ್ದೀನಿ. ಯಾಕಂದರೆ ಕೆಲವೊಂದು ರಿವಿಷನ್ಸ್ ಕೊಟ್ಟಿರ್ತಾರೆ ಮತ್ತು ರಿವಿಷನ್ಸ್ ಜೊತೆಗೆ ಇನ್ನೂ ಕೆಲವೊಂದು ಕ್ವಶನ್ಸನ್ನು ಬರೆದು ನಾನು ಅವನಿಗೆ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತಲ್ಲ ನಮಗೆ. ಸೊ ಅಂಥದ್ದನ್ನೆಲ್ಲ ಹಾಕಿ ಅವನಿಗೆ ಓದಿಸ್ಬಿಟ್ಟು ಬರೆಯೋದಕ್ಕೆ ಕೊಡ್ತಿದ್ದೀನಿ. ಯಾಕಂದರೆ ರೈಟಿಂಗ್ ನಾವು ಪ್ರಾಕ್ಟೀಸ್ ಮಾಡಿಸೋದು ಬಂದು ಮಕ್ಳಿಗೆ ತುಂಬಾ ಒಳ್ಳೆಯದು. ನಾವು ಏನೇ ಓರಲಾಗಿ ಮನೇಲಿ ಡಿಕ್ಟೇಟ್ ಮಾಡಿಸಿದ್ರು ಕೂಡ ಅವರು ಅಲ್ಲಿ ಹೋಗೋ ಅಷ್ಟೊತ್ತು ಮರ್ತೋಗ್ತಾರೆ. ಸೊ ಒಂದು ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡಿಸಿದ್ರೆ ಒಂದು ಸ್ವಲ್ಪ ಗುಣಿತಾಕ್ಷರ, ವ್ಯಾಕರಣ, ನೆಕ್ಸ್ಟು ಒತ್ತಕ್ಷರಗಳು ಇವೆಲ್ಲನೂ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಎಲ್ಲ ಸ್ವಲ್ಪ ಬರೆಸ್ತಾ ಇದ್ದೀನಿ ನಾನು. ಹಾಗೆ ಇದನ್ನು ಕೂಡ ವಿಡಿಯೋ ಮಾಡಿಕೊಂಡೆ. ಸೊ ಸಂಜೆ ಆಗಿತ್ತು, ಸಂಜೆ ವ್ಲಾಗ್ ಇದು. ಸೊ ಈ ವಿಡಿಯೋ ನಾನು ತೆಗೆದು ತುಂಬ ದಿವಸನೇ ಆಯಿತು, ಅಂದರೆ ಒಂದು ವಾರ 10 ದಿವಸ ಆಗ್ತಾ ಬಂತು. ಹಾಕಿರಲಿಲ್ಲ ಅಷ್ಟೇ. ಸರಿ ಆಯಿತು ಅಂತೇಳಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಜೊತೆಗೆ ತುಂಬ ಜನ ಕೇಳೋದು ಮೋಟಿವೇಟಾಗಿ ಹೇಳಿ, ಮನಿ ಸೇವಿಂಗ್ ಹೇಳಿ, ನಮಗೆ ಯಾವುದಾದ್ರೂ ಸಿಂಪಲ್ ರೆಸಿಪಿ ಜೊತೆಗೆ ಮನಿ ಸೇವಿಂಗನ್ನು ಮಾತ್ರ ಬಿಡಬೇಡಿ ಅಂತ ತುಂಬ ಜನ ಹೇಳಿದ್ದೀರಾ. ಹಾಗೆ ಮೋಟಿವೇಟಾಗೂ ಹೇಳಿ, ಸಿಂಪಲ್ ವ್ಲಾಗ್ ಮಾಡಿ ಮಾತ್ರ ಮುಗಿಸ್ಬೇಡಿ, ದಯವಿಟ್ಟು ಮೋಟಿವೇಟನ್ನು ಕೂಡ ಹೇಳಿ ಅಂತ ಹೇಳಿ ನನಗೆ ಕಮೆಂಟ್ಸ್ಗಳು ಬಂದಿದ್ವು. ಸೊ ಅದಕ್ಕೋಸ್ಕರನೇ ನಾನು ಸಿಂಪಲ್ ವ್ಲಾಗ್ ಜೊತೆಗೆ ಮೋಟಿವೇಟಾಗೂ ಕೆಲವೊಂದು ವಿಷಯಗಳನ್ನು ಹೇಳ್ತಿದ್ದೀನಿ. ಸೊ ಹಾಗೆ ಬಂದು ಹೆಣ್ಮಕ್ಳು ನಾವು ಎಷ್ಟು ಹುಷಾರಾಗಿದ್ದರೂ ಕೆಲವು ವಿಷಯಗಳಲ್ಲಿ ನಮಗೆ ಸಾಕಾಗೋದೇ ಇಲ್ಲ. ಉದಾಹರಣೆಗೆ ಎಷ್ಟೇ ರೆಸಿಪಿ ಕಲಿತ್ರೂ ಕೂಡ ಮನೇಲಿ ಏನು ಹೇಳ್ತಾರೆ, ಮಾಡಿದ್ದೇ ಮಾಡ್ತೀಯಾ, ಇನ್ನೂ ಚೆನ್ನಾಗಿ ಮಾಡು, ಇನ್ನೂ ಅಡುಗೆಗಳು ಬೇರೆ ಥರ ಮಾಡಿಕೊಡು ಅನ್ನೋ ಥರ ಕ್ವೆಶನ್ಸನ್ನು ಮಾಡ್ತಾರೆ. ಮತ್ತು ಮನಿ ಸೇವಿಂಗ್ ಮಾಡಿದ್ರೆ ಯಾವುದೋ ಒಂದು ವಿಷಯದಲ್ಲಿ ಸ್ವಲ್ಪ ನಮಗೆ ಖರ್ಚಾಗ್ಬಿಡುತ್ತೆ. ಆ ಒಂದು ಕಾರಣದಿಂದ ಅದು ಸಾಲದಪ್ಪ, ಇನ್ನೂ ಸೇವಿಂಗ್ ಮಾಡಬೇಕು ಅನ್ನೋ ಒಂದು ವಿಷಯ ಕೂಡ ಬರುತ್ತೆ ಅಲ್ವಾ. ಸೊ ಕೆಲವೊಂದು ವಿಷಯಗಳು ತುಂಬಾ ಇನ್ನೂ ಎಚ್ಚರಿಕೆ ಇರಬೇಕಪ್ಪ ಅನ್ನೋ ಥರ ನಮಗೆ ಅನ್ನಿಸ್ತಾ ಇರುತ್ತೆ. ಸೊ ಮಗನಿಗೆ ಓದಿಸ್ತಿದ್ದ ಹಾಗೆ ನನಗೆ ಯಾಕೋ ಒಂಚೂರು ತಲೆನೋವಂಗೆ ಅನಿಸ್ತು. ಸರಿ ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಹಾಲು ಕಾಯಿಸಿದೆ. ಸೊ ಕಾಫಿ ಮಾಡ್ತಾಯಿದ್ದೀನಿ. ನಾನು ಮಕ್ಕಳು ನೋಡ್ಕೊಳ್ಳೋ ವಿಷಯದಲ್ಲೇ ಆಗ್ಬೋದು, ಇಲ್ಲ ಒಡವೆ ಸೇರಿಸೋದೇ ವಿಷಯದಲ್ಲೇ ಆಗ್ಬೋದು, ಇಲ್ಲ ದುಡ್ಡು ಸೇರಿಸೋ ವಿಷಯದಲ್ಲೇ ಆಗ್ಬೋದು, ಹೇಗೆ ಒಂದು ಸ್ವಲ್ಪ ಸ್ಮಾರ್ಟ್ ಆದೆ ಅಂತಂದರೆ, ಕಷ್ಟಗಳು ನಮಗೆ ಬರುವಂತಹ ಕಷ್ಟಗಳು, ನಮ್ಮ ಜೀವನದಲ್ಲಿ ಬಂದು ಹೋಗುವಂಥ ಕಷ್ಟಗಳು ನಮಗೆ ಸಿಕ್ಕಾಪಟ್ಟೆ ಪಾಠ ಕಲಿಸ್ಬಿಡುತ್ತೆ. ಅದು ಯಾವುದೇ ಯೂನಿವರ್ಸಿಟಿಯಲ್ಲೇ ಆಗ್ಬೋದು, ಯಾವುದೇ ಹೈಸ್ಕೂಲ್ ಆಗ್ಬೋದು, ಇಲ್ಲ ಯಾವುದೇ ಕಾಲೇಜ್ ಆಗ್ಬೋದು, ಎಲ್ಲೂ ಈ ಥರ ಪಾಠಗಳನ್ನು ಕಲಿಸೋದಕ್ಕೆ ಸಾಧ್ಯವಿಲ್ಲ. ಜೀವನ ನಮಗೆ ತುಂಬಾ ಕಲಿಸುತ್ತೆ. ಅದರಲ್ಲಿ ನಾವು ಏನು ಕಲಿತೀವಿ, ನಾವು ಅದರಲ್ಲಿ ಏನು ನಮ್ಮನ್ನು ನಾವು ಚೇಂಜ್ ಮಾಡ್ಕೊಂಡು ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ತೀವಿ ಕೆಲವೊಂದು ವಿಷಯಗಳು ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮದುವೆ ಆದಮೇಲೆ ಮಕ್ಕಳು ಆಗೋದಕ್ಕೂ ಮುಂಚೆ ಕೂಡ ಹೇಗಿತ್ತು ನನ್ನ ಲೈಫ್ ಅಂತಂದರೆ ನಾರ್ಮಲಾಗೇ ಇತ್ತು. ಮಕ್ಕಳು ಆಗ್ತಿದ್ದ ಹಾಗೇ ಗೊತ್ತಾಗಿದ್ದು ಲೈಫಲ್ಲಿ ದುಡ್ಡು ಅನ್ನೋದು ಎಷ್ಟು ಮುಖ್ಯ. ಹೆಲ್ತ್ ವೈಸು ಅವರು ಹೆಲ್ತ್ ಬಂದು ಆಗಾಗ ಹಾಳಾದಾಗ ಅವ್ರನ್ನ ನೋಡ್ಕೊಳ್ಳೋದು, ನಿದ್ದೆ ಕೆಡೋದು, ಅವ್ರಿಗೆ ನಿದ್ದೆ ಅಂದರೆ ಅವ್ರು ನಿದ್ದೆ ಮಾಡೋವಾಗ ನಾವು ನಿದ್ದೆ ಮಾಡೋಕ್ಕಾಗಲ್ಲ. ಯಾಕಂದರೆ ಮನೇಲಿ ಕೆಲಸಗಳು ಜಾಸ್ತಿ ಇರ್ತವೆ. ಕೆಲಸ ಮುಗಿತಿದ್ದಂಗೆ ಮಕ್ಕಳು ಎದ್ದೇಳ್ತಾರೆ. ಸೊ ಅವ್ರು ನೋಡ್ಕೊಳ್ಳೋದು. ಮತ್ತು ಹಾಸ್ಪಿಟ್ಲ್ ಅಂತ ಹೋದಾಗ ಎಷ್ಟು ಕಾಸ್ಟ್ಲಿ ಇರುತ್ತೆ. ಕನ್ಸಲ್ಟೆಂಟ್ ಫೀಸ್ ಆಗ್ಬೋದು, ಇಲ್ಲ ಹಾಸ್ಪಿಟಲ್ ಫೀಸ್, ಡಾಕ್ಟ್ರ್ ಫೀಸ್, ಇವೆಲ್ಲನೂ ಎಷ್ಟೆಲ್ಲನೂ ಇರುತ್ತೆ. ಸೊ ಆಗ ನಾವು ಕೂಡಿಟ್ಕೊಂಡಿರೋ 500 ರೂಪಾಯಿ ಸಾಕು ಅಂತ ನಾವು ಎತ್ಕೊಳ್ತೀವಿ. ಆ 500 ರೂಪಾಯಿ ಡಾಕ್ಟ್ರ್ ಕನ್ಸಲ್ಟೆಂಟ್ ಫೀಸ್ಗೆ ಹೋಗ್ಬಿಡುತ್ತೆ. ಆಮೇಲೆ ಗೊತ್ತಾಗಿದ್ದು ಎಷ್ಟೊಂದು ದುಡ್ಡು ವಿಷಯದಲ್ಲಿ ನಾವು ಇನ್ನೂ ಎಚ್ಚರಿಕೆಯಾಗಿರಬೇಕು ಅಂತ. ಆವಾಗಲೇ ದುಂದುವೆಚ್ಚ ಅನ್ನೋದನ್ನ ನಾನು ಕಡಿಮೆ ಮಾಡಿದ್ದು. ಮೇಯ್ನಾಗಿ ಹೆರಿಗೆ ಟೈಮಲ್ಲಿ ಮತ್ತು ಡೆಲಿವರಿ ಆದಮೇಲೆ ಬೇಬೀಸ್ನ ನಾವು ನೋಡ್ಕೊಳ್ಳೋವಾಗ ಅವ್ರಿಗೆ ಹೆಲ್ತ್ ಹಾಳಾದಾಗ ಸೊ ನಮಗೆ ನಾವೆಷ್ಟು ಮುಖ್ಯ ಅನ್ನೋದನ್ನು ನಾನು ಪಡ್ಕೊಂಡೆ. ಸೊ ಮೇಯ್ನಾಗಿ ಹಣ,
ಇನ್ನೊಂದು ಕೇರ್ಫುಲ್ ಆಗಿರಬೇಕು, ಇನ್ನೊಂದು ಯಾರೂ ನಮಗಾಗಲ್ಲ, ನಮಗೆ ನಾವೇ ಎಚ್ಚರಿಕೆ ಆಗಿರಬೇಕು ಅನ್ನೋದು. ಮತ್ತು ಇದನ್ನ ಹೆಂಗೆ ಕಲಿತೆ ಅಂದರೆ, ಮಕ್ಕಳು ಹುಷಾರಿಲ್ದಂಗೆ ಆದಾಗ ಅಮ್ಮ ಬಂದು ನೋಡ್ಕೊಳ್ಳೋರು, ಹಸ್ಬೆಂಡ್ ಪಾಪ ಅವ್ರು ಬ್ಯುಸಿ ಇರೋರು, ನನಗೆ ನಾನೇ ನೋಡ್ಕೋಬೇಕಾಗಿತ್ತು ಮಕ್ಕಳನ್ನ. ಬೇರೆಯವ್ರ ಮನೆಗಳಲ್ಲೆಲ್ಲ ನೋಡೋವಾಗ ಜೊತೆಗೆ ಜಾಸ್ತಿ ಜನ ಇರೋರು, ನೋಡ್ಕೊಳ್ಳೋರು, ಸೊ ಬೇಬಿನ ನೋಡ್ಕೊಳ್ಳೋರು, ಮಗು ಮಲ್ಕೋ ಹೋಗು, ನೀನು ನೋಡು ಬಾಣಂತಿ ನೀನು ಮಲ್ಗು, ನಾನು ನೋಡ್ಕೊತೀನಿ ಮಗುನ ಅನ್ನೋದಕ್ಕೆ ಜೊತೇಲಿ ಜಾಸ್ತಿ ಜನ ಇರೋರು. ಆದರೆ ನಮಗೆ ಅಂತ ಕಷ್ಟ ಅಂತ ಬರೋವಾಗ ಯಾರೂ ಇರಲ್ಲ, ನಾವು ಇನ್ನೊಬ್ರಿಗೆ ಆಗ್ತೀವಿ. ಸೊ ಅದನ್ನು ನಾನು ಕಲ್ತ್ಕೊಂಡೆ, ನಮ್ಗೆ ಯಾರೂ ಆಗಲ್ಲ, ನಮಗೆ ನಾವೇ. ನಿದ್ದೆ ಕೆಡೋದನ್ನು ನಾನು ಪ್ರಾಕ್ಟೀಸ್ ಮಾಡಿಕೊಂಡೆ, ದುಡ್ಡನ್ನು ಕೂಡಿಡೋದನ್ನು ಕೂಡ ಪ್ರಾಕ್ಟೀಸ್ ಮಾಡಿಕೊಂಡೆ. ಸೊ ಮನೆಯವ್ರ ಪಾಪ ಕೊಡೋರು, ಮನೆಯವ್ರ ಮೇಲೆ ನಾನು ಯಾವುದೇ ರೀತಿ ಮೈನಸ್ ಪಾಯಿಂಟ್ಸನ್ನು ಹೇಳಲ್ಲ, ಯಾಕಂದರೆ ಅವ್ರು ಕೊರತೆ ಇಲ್ದಂಗೆ ನೋಡ್ಕೊಂಡಿದ್ದಾರೆ. ಕೆಲವು ಟೈಮಲ್ಲಿ ನಾನೊಂಚೂರು ಎಚ್ಚರಿಕೆಯಾಗಿ ಇರೋದ್ರಿಂದ ಸ್ವಲ್ಪ ಹಣಕ್ಕೆ ಅಂತ ಇಕ್ಕಟ್ಟಾದಾಗ ಬೇರೆಯವ್ರನ್ನ ಕೇಳೋದಕ್ಕೆ ನನ್ನ ಮನೆಯವ್ರಿಗೆ ಬಿಡಲಿಲ್ಲ. ಅಂದರೆ ಈಗ ನಮ್ಮ ಮನೆಯವ್ರಿಗೀಗ ಚೆನ್ನಾಗಿ ಸಂಪಾದನೆ ಇದೆ ಅನ್ನೋವಾಗ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಕೈಗೂ ದುಡ್ಡು ಕೊಟ್ಟಿದ್ದಾರೆ. ಆದರೆ ನಾನು ಅದನ್ನೇ ದುಂದುವೆಚ್ಚ ಮಾಡ್ಕೊಂಡಿದ್ದಾಗ ಮನೆಯವ್ರಿಗೊಂಚೂರು ಬಿಸ್ನೆಸ್ ಸ್ಲೋ ಆಗ್ತಿದೆ ಅನಿಸೋವಾಗ ಇನ್ನೊಬ್ರನ್ನ ಕೇಳೋ ಪರಿಸ್ಥಿತಿ ಖಂಡಿತವಾಗ್ಲೂ ನಾನು ಕೂಡಿಟ್ಟಿಲ್ಲ ಅಂದಿದ್ದರೆ ಬರೋ ಸಮಯಗಳು ಜಾಸ್ತಿ ಇತ್ತು. ಆದರೆ ನಮ್ಮ ಮನೆಯವ್ರು ಕೊಟ್ಟಿರೋದನ್ನ ನಾನು ಕೂಡಿಡೋ ಒಂದು ವಿಷಯ ಅಳವಡಿಸ್ಕೊಂಡಿದ್ರಿಂದ ಸೊ ಯಾರನ್ನೂ ಕೇಳೋ ಅಂಥ ಪರಿಸ್ಥಿತಿಗಳು ಬಂದಿಲ್ಲ. ಆಗ ನಮ್ಮ ಮನೆಯವರು ನೀನೇನಾದರೂ ಇಟ್ಟಿದ್ಯಮ್ಮ ದುಡ್ಡು ಅಂತ ಕೇಳೋರು. ಸೊ ಆವಾಗ ಅರ್ಥ ಆಗ್ತಿತ್ತು, ಅವ್ರ ಹತ್ರ ಸ್ವಲ್ಪ ಕಮ್ಮಿ ಇದೆ, ಏನೋ ಕಮ್ಮಿ ಲೋ ಆಗಿದೆ ಪಾಪ ಪರಿಸ್ಥಿತಿ ಅನ್ನೋದು. ಆವಾಗ ನಾನು ಹ್ಞೂ ಅಂತಿದ್ದೆ. ಸೊ ಆವಾಗ ಅದನ್ನು ನಾವು ನಿಭಾಯಿಸ್ಕೊಳ್ತಿದ್ವಿ. ಆಮೇಲೆ ಹಾಸ್ಪಿಟ್ಲ್ಗೋ ಇಲ್ಲ ನನ್ನ ಹೆಲ್ತ್ಗೋ ಏನಾದರೂ ಒಂದು ವೇಳೆ ಸಾಲದೆ ಬಂತು ಅಂದರೆ ಅದನ್ನು ನಾವು ಖರ್ಚು ಮಾಡ್ಕೊಳ್ತಿದ್ವಿ. ಆಮೇಲೆ ನಮ್ಮ ಮನೆಯವರು ಸ್ವಲ್ಪ ವ್ಯವಹಾರ ಸುಧಾರಿಸಿದ ಮೇಲೆ ನನಗದನ್ನು ವಾಪಸ್ ಕೊಡೋರು. ಸೊ ಈ ಬುದ್ಧಿವಂತಿಕೆಯನ್ನು ಅಳವಡಿಸ್ಕೊಂಡಿದ್ದು ನಾನು ಮದುವೆ ಆದಮೇಲೆ ಜಾಸ್ತಿ. ಮ್ಯಾರೇಜ್ಗೂ ಮುಂಚೆ ಬಂದು ಕೂಡಿಡ್ತಾ ಇದ್ದೆ ಸ್ಕೂಲಿಗೆ ಹೋಗುವಾಗ. ಅದೇನಕ್ಕೆ ಅಂದರೆ ಎವ್ರಿ ಬರ್ತ್ಡೇ ಬಂದಾಗ ನಾನು ಒಂದು ಒಡವೆ ತೊಗೊಳ್ತಾ ಇದ್ದೆ, ಒಂದು ಡ್ರೆಸ್ ತೊಗೊಳ್ತಾ ಇದ್ದೆ. ಅಮ್ಮ ಡ್ರೆಸ್ ಕೊಡಿಸೋರು, ಒಡವೆ ಬಂದು ನಾನು ತೊಗೋತಾ ಇದ್ದೆ. ಅಟ್ಲೀಸ್ಟ್ 1 ಗ್ರಾಮ್, ಅವಾಗೆಲ್ಲ 900 ರೂಪಾಯಿ, 750 ರೂಪಾಯಿ ಈ ರೀತಿ ಎಲ್ಲ ಸೇರಿ ಸಿಗ್ತಾಯಿತ್ತು. ಸೊ ಆಗ 350-400 ರೂಪಾಯಿ ಒಂದು ವರ್ಷ ಕೂಡಿಡೋದಂದ್ರೇ ದೊಡ್ಡ ವಿಷಯ ಅಲ್ವಾ. ಸೊ ಅದಕ್ಕೋಸ್ಕರ ಆ ಥರ ಎಲ್ಲ ಮಾಡ್ತಿದ್ದೆ. ಅದರ ಒಂದು ರೂಢಿ ನನ್ನ ಮದುವೆ ಆದಮೇಲೆ ಆಫ್ಟರ್ ಡೆಲಿವರಿ ತುಂಬಾ ಕಲ್ತಿದ್ದು ಅಂತಲೇ ಹೇಳ್ಬೋದು. ಸೊ ಹಾಸ್ಪಿಟ್ಲಿಗೆ ಹೋಗುವಾಗ ಒಬ್ಬಳೇ ನಿಭಾಯಿಸ್ತಿದ್ದೆ, ಮಕ್ಕಳು ಅಡ್ಮಿಟ್ ಮಾಡಿದಾಗ ಒಬ್ಬಳೇ ನೋಡ್ಕೊಳ್ತಿದ್ದೆ, ಮನೆಯವರು ಸ್ವಲ್ಪ ಹೆಲ್ಪ್ ಮಾಡೋರು. ಮನೇಲಿದ್ದಾಗ ಮಕ್ಳಿಗೆ ಹುಷಾರಿಲ್ಲ ಅಂದರೆ ನೈಟು 3 ದಿವಸ, ಎಷ್ಟೋ ಸಲ 3-4 ದಿವಸ ನಿದ್ದೆನೇ ಇಲ್ದಂಗೆ ನಾನು ಮಕ್ಕಳನ್ನ ನೋಡ್ಕೊಂಡಿದ್ದೀನಿ. ರೂಢಿ ಅನ್ನೋದು ಅದಕ್ಕೆ ಅದು ಬಂದು ಸ್ಟ್ರೆಂತನ್ನು ನಮಗೆ ಕೊಡೋದು ಬಂದು ಈ ಥರ ದ್ರೋಹ ಮಾಡುವಂಥ ಜನಗಳೇನೆ. ಸೊ ನಮ್ಮನ್ನು ಕಷ್ಟಕ್ಕೆ ಯೂಸ್ ಮಾಡಿಕೊಂಡು ಬಿಡ್ತಾರೆ. ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ, ನಮ್ಮನ್ನು ನಾವು ಯಾವತ್ತೂ ನೋಡ್ಕೋಬೇಕು, ಅದೇನೇ ಒಳ್ಳೆಯದು. ಡಿಪೆಂಡ್ ಆಗಿರೋದಕ್ಕಿಂತ ನಾವು ನಮ್ಮ ಇದರಲ್ಲೇ ನಾವು ಬದುಕೋದು ಬಂದು ತುಂಬಾ ಮುಖ್ಯ ಅನ್ನೋದನ್ನ ನಾನು ಕಲ್ತ್ಕೊಂಡಿದ್ದೆ. ಸೊ ಈಗ ಅದು ನಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ. ಖಂಡಿತವಾಗ್ಲೂ ಡಿಪೆಂಡ್ ಆಗಿರೋರಿಗಿಂತ ಇಂಡಿಪೆಂಡೆಂಟಾಗಿ ಇರೋವ್ರ ಮನಸ್ಥಿತಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನೀವು ಬೇಕಾದರೆ ಟೆಸ್ಟ್ ಮಾಡಿ ನೋಡಿ, ನೀವು ಯಾರನ್ನಾದರೂ ಏನಕ್ಕಾದರೂ ನೀವು ಡಿಪೆಂಡ್ ಆಗಿದ್ದೀರ ಅಂದರೆ ಆ ವಿಷಯದಲ್ಲಿ ಇಂಡಿಪೆಂಡೆಂಟಾಗಿ ಇದ್ದು ನೋಡಿ. ನನ್ನಿಂದ ಎಲ್ಲ ಸಾಧ್ಯ ಅಲ್ಲ, ಇನ್ನೊಬ್ರು ಬೇಕು ಅನ್ನೋದೇನೂ ಇಲ್ಲ ನನಗೆ ಹೆಲ್ಪ್ಗೆ ಅನ್ನೋದು ನಿಮ್ಮ ಮನಸ್ಸಲ್ಲಿ ನಿಮಗೆ ಬರುತ್ತೆ. ಆ ಒಂದು ಮನಸ್ಥಿತಿ ನಿಮ್ಮನ್ನು ಲೈಫಲ್ಲಿ ಎಷ್ಟೋ ಕಷ್ಟಗಳಲ್ಲಿ ನೀವು ನಿಭಾಯಿಸೋದಕ್ಕೆ ಅದು ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದು ನನ್ನ ಲೈಫಲ್ಲಿ ನಾನು ಕಲ್ತಂತಹ ದೊಡ್ಡ ಪಾಠ. ಸೊ ಅದಕ್ಕೇ ಸೊ ಮದುವೆ ಆಗಿ ಮಕ್ಕಳಾಗಿ ಇಲ್ಲಿವರೆಗೂ ಇಷ್ಟು ವರ್ಷದಲ್ಲೂ ಕೂಡ ಜಾಸ್ತಿ ಯಾರನ್ನೂ ಡಿಪೆಂಡ್ ಆಗದೆ ಸಣ್ಣ ಪುಟ್ಟ ವಿಷಯಗಳು ಅಂದರೆ ಬಾಣಂತನದಲ್ಲಿ ಅಮ್ಮ ಮಾಡಿದ್ದಾರೆ. ಅದಾದಮೇಲೆ ಜಾಸ್ತಿ ನಾನು ಅವ್ರಿಗೆ ತೊಂದರೆ ಕೊಡ್ತಿರ್ಲಿಲ್ಲ. ಮಕ್ಳಿಗೆ ಹುಷಾರಿಲ್ಲ ಅಂದರೆ ಇಲ್ಲ ನನಗೆ ಹುಷಾರಿಲ್ಲ ಅಂದರೆ ನಾನೇ ನಿಭಾಯಿಸ್ಕೊಂಡಿದ್ದೀನಿ. ಮನೆ ಕೆಲಸ ಒಂಚೂರು ಮಾಡಿಕೊಡಿ ಅಂತ ಕೇಳೋದಾಗಲಿ, ಇಲ್ಲ ಮಕ್ಕಳನ್ನ ಒಂಚೂರು ಮಲಗಿಸಿ ಬನ್ನಿ ಅಂತ ಕೇಳೋದಾಗಲಿ, ಅಂಥವೆಲ್ಲ ನಾನು ಮಾಡ್ತಾನೆ ಇರಲಿಲ್ಲ. ಎಲ್ಲ ನಾನೇ ಮಾಡ್ಕೊಳ್ತಿದ್ದೆ. ಸಾಂಬಾರು ಪುಡಿ ಧನಿಯಾ ಪುಡಿ ಮಾಡೋದು ಬಂದು ಎಷ್ಟು ದೊಡ್ಡ ವಿಷಯ ಗೊತ್ತಾ. ಸೊ ಅದನ್ನು ತಿಳ್ಕೊಂಡು ಕರೆಕ್ಟಾಗಿ ಆ ಸೂಪರ್ ಟೇಸ್ಟ್ ಬರೋದಕ್ಕೆ ನಾವು ಒಂದು ಪುಡಿಯನ್ನು ರೆಡಿ ಮಾಡ್ತೀವಿ ಅಂದರೆ ಅದಕ್ಕೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಬೇಕು. ತುಂಬ ಜನ ಅಂದ್ಕೊತಾರೆ ಏನು ಸಾಂಬಾರು ಪುಡಿ ಧನಿಯಾ ಪುಡಿ ತಾನೇ ಮಾಡ್ಕೋಬೋದು, ಆದರೆ ಮಕ್ಕಳನ್ನ ಇಟ್ಕೊಂಡು ಬಾಣಂತನದಲ್ಲಿ ಮಾಡ್ಕೊಂಡೇನು ಗೊತ್ತಾ, ಅದೆಲ್ಲ ನನಗೆ ನಾನೇ ಪ್ರೌಡ್ ಫೀಲು. ಇದೆಲ್ಲ ನಿಮಗೆ ಸಿಂಪಲ್ ಅನಿಸ್ಬೋದು, ಅದು ಮಾಡೋವಾಗಲೇ ಗೊತ್ತು. ಅಂದರೆ ಕರೆಕ್ಟಾಗಿ ಅಡುಗೆ ಮಾಡಿಟ್ಟು ಕರೆಕ್ಟಾಗಿ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದು, ಮಲಗಿಸಿ ಆ ಮಲಗಿರೋ ಟೈಮಲ್ಲಿ ಬಿಸಿಲಲ್ಲಿ ಒಣಗಾಕಿ ಅದನ್ನು ಉರಿಯೋದಾಗ್ಬೋದು. ಇದೆಲ್ಲ ನಮ್ಮಮ್ಮ ಈಗಲೂ ಅಂತಾರೆ, ನೀನು ಕರೆಕ್ಟಾಗಿ ಮಾಡ್ಕೊಳ್ತೀಯ ಎಲ್ಲನೂ ಅಲ್ಲ, ನನಗೆ ಕೊಡ್ತೀಯ ನೀನು ಮಾಡಿಬಿಟ್ಟು ಅಂತ. ಸೊ ನಾನು ಕಲ್ತ್ಕೊಂಡೆ. ಜೊತೆಗೆ ನಮ್ಮ ಅತ್ತೆ ಒಂಚೂರು ಹೇಳ್ಕೊಡೋರು, ನಮ್ಮಮ್ಮ ಒಂಚೂರು ಹೇಳ್ಕೊಟ್ಟಿದ್ರು. ಹಾಗೆ ಕೆಲವೊಂದು ಯೂಟ್ಯೂಬ್ ವೀಡಿಯೋಸಲ್ಲಿ ನೋಡಿ ಕೆಲವೊಂದು ಟೈಮಲ್ಲಿ ಫ್ಲಾಪ್ ಕೂಡ ಆಗಿದೆ ಎಷ್ಟೋ ಸತಿ. ಸೊ ಅದನ್ನು ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಂಡು ಯಾವ ಐಟಮ್ ಹೀಗೆ ಹಾಕಬೇಕು ಅಂತ. ಸೊ ತುಂಬ ವಿಷಯಗಳು ರೆಸಿಪಿ ವಿಷಯದಲ್ಲಿ, ಹೆಲ್ತ್ ವಿಷಯದಲ್ಲಿ ಎಲ್ಲ ತುಂಬ ಕಲ್ತಿದ್ದೀನಿ ನಾನು. ಸೊ ಇದು ಇಂಡಿಪೆಂಡೆಂಟ್ ಆಗಿದ್ದಾಗ ಮಾತ್ರನೇ ಸಾಧ್ಯ. ಸೊ ಡಿಪೆಂಡ್ ಆಗೋವಾಗ ಇನ್ನೊಬ್ರು ಮಾಡಿಕೊಡ್ತಾರೆ ಅನ್ನೋ ಧೈರ್ಯ ಇರುತ್ತೆ. ಸೊ ಅದನ್ನು ನಾವು ಯಾವತ್ತೂ ಬೆಳೆಸ್ಕೊಳಕ್ಕೆ ಹೋಗಬಾರ್ದು, ನಮಗೆ ನಾವೇ ಅನ್ನೋದನ್ನ ಬೆಳೆಸ್ಕೋಬೇಕು.
ಚಟ್ನಿ ಒಂಚೂರು ಮಾಡಿಕೊಂಡೆ, ಟೊಮೆಟೊ ಚಟ್ನಿ ಚಪಾತಿಗೆ ಅಂತ. ಸೊ ವ್ಲಾಗ್ ಮುಗೀತು. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.